கிரேய சுவாமி நாமதொகை இந்த டிவோஷனை வாழ்த்து வர வச்சுனே இந்த டிவோஷன் ಬಗ್ಗೆ ತಿರುಗಿದ ಪகுதி ஆதியாகம புக்கு 22 அதிகாரத்துக்கு 13 மக்கீரா. ஆபிரகாம் தன் கண்களை ஏறெடுத்து பார்க்கும்போது இதோ பின்னாக புதரிலே தன் கொம்புகள் சிக்கிக் கொண்டிருந்த ஒரு ஆட்டுக்கடாவை கண்டான். அப்பொழுது ஆபிரகாம் போய் கடாவை பிடித்து அதை தன் குமாரனுக்கு பதிலாக ದಹನ ಬಲಿಯಿಟ್ಟಾன். அதை தன் குமாರனுக்கு பதிலாக ದಹನ ಬಲಿಯಿಟ್ಟಾன். ಅತ್ನೇಗಿ ನಂಗೆ ಇಲ್ಲಿ ನೋಡ್ನಿಯೋ ಇವಾಗ ಇದು ಎಂದಕ್ಕೆ ನಟ್ಲ ಇದ್ದ ಆಡೋದ್ರಿಂದ ನಂಗೆ ಯೇಸು ಸ್ವಾಮಿಯ ಸಿಲುವೆ ಪತ್ತಿ ಧ್ಯಾನ ಮಾಡಿದ್ದೆ ಪ್ರಿಯಕರೇ. ಇಲ್ಲಿ ನೋಡಿವಿ ಯೇಸು ಸ್ವಾಮಿ ದೇವರು ಅಪ್ಪ ஆபிரகாம் சாரே தன்னை மாற்றிய பலித்தான் கேட்டா ஆபிரகாம் கீழ்ப்படிஞ்சு ಎತ್ತಿ ನೋಪನಾಗ ಆಬ್ರಹಾಂ ಕೈಯ ನೀಟಿ ಕತ್ತಿ ಎತ್ತಿತ್ತು. ಆಗ ದೇವರು ಏಯ್ತು ನೀ ಬಲಿಡಬೇಡ ಅತ್ನೇಗಿ ಪಿಳ್ಳೆಯಾಂಡ ಮೇಲೆ ಕೈ ಪೋಡಾಗಿ ಆ ಪೊದರದೋಗೆ ಸಿಕ್ಕಿ ತನ್ನ ಕೊಂಬುಗೆ ಸಿಕ್ಕಿನಟ್ಟ ಒಂದು ಆಟು ಕಡಾವ ತೋರಿಸಿತು. ಅದನ್ನು ಹಿಡಿದು ಬಂದು ಬಲಿ ಇಟ್ಟಾತಿ ನೋಡಿ. ಇಲ್ಲಿ ದೇವ್ರ ಮಾತೀರ அதை தன் குமாரனுக்கு பதிலாக தகன பலி இட்டான். தன் குமாரனுக்கு பதிலாக ஈசாக்குக்கு பதிலாக அதை தகன பலியிட்டான். ಅತ್ನೇಗಿ ನೋಡ್ನಿಯೋ ಈಸಾಕು ಬದಲಾಗಿ ಆ ಕಡಾವ ಬಲಿ ಇಟ್ಟ ಅತಿ ನೋಡ್ನಿಯೋ. ಇದರಿಂದ ಸಿಕ್ಕಿದ ಅರ್ಶನ ಏನ ಅತ್ತಮಟ್ಲೆ ಆಬ್ರಗಾಮುಗ ಈಸಾಕುಗ ಇದರಿಂದ ಸಿಕ್ಕಿದ ಫಲನ್ ಏನ ಅತ್ತಮಟ್ಲೆ ಮರಣಗ ಮೇಲೆ ಜಯ ಸಿಕ್ಕಿತು. ಏನ ಇದು ಈ ಕಡ ಮಾತ್ರ ಬಲಿ ಇಡೋದಾಯಿದಲೆ ಅದು ಖಂಡಿಪ ಆ ಬಲಿಪೀಡ ಕಟ್ಟಿದಾಗ ಒಂದು ಬಲಿ ಬೇಕು. ಖಂಡಿಪ ಅಲ್ಲಿ ಈಸಾಕು ಬಲಿ ಆಯ್ದನ ಅಲೆ ಅಲ್ಲಿ ಕಡ ಬಲಿಯಾದಂದ ಈಸಾಕಕ್ಕೆ ಬದಿಲಾಗ ಅತ್ತಿರವೆ ಅತಮಾಕೆ ಆ ಬದಿಲಾಗಿ ಕಡ ಬಲಿಯಾದಂದ ಈಸಾಕು ಸಾವುಗ ತಪ್ಪಿಸಿತು. ಆ ಮರಣಗ ಮೇಲೆ ಸಾವುಗ ಮೇಲೆ ಒಂದು ಜಯವೇ ಎತ್ತಿತು. ಅದನ್ನ ಯೋಗಪನ ಪ್ರಿಯಕರೇ ನಂಗೆ ಬೇಕಾಗಿ ಏನ ಈಸಾಕಕ್ಕೆ ಬದಿಲಾಗ ಒಂದು ಕಡ ನಂಗೆ ಬದಿಲಾಗಿ ಯೇಸುಸ್ವಾಮಿ ಪ್ರಿಯಕರೇ ನಂಗೆ ಬದಿಲಾಗಿ ಯೇಸುಸ್ವಾಮಿ ಬಲಿಯಾದಿಂದ ನಂಗವು ಸಾವುಗ ಮೇಲೆ ಒಂದು ಜಯವೇ ಎತ್ತುವ ಆ ಮರಣಗ ಮೇಲೆ ಜಯವೇ ಎತ್ತುವ ಆ ಅಧಿಕಾರವ ಸ್ವಾಮಿ ನಂಗೆ ತಂದುದಿನ ಪ್ರಿಯಕರೇ. ಸಾವುನ ಮೇಲೆ ಜಯ ಹೊಂದಿದವಕ್ಕೆ ನಂಗತ್ತ ಸಾವುನ ಮೇಲೆ ಜಯ ನಂಗಗತ್ತ ಅಡದೆ ಪ್ರಿಯಕರೇ. ಎತ್ತೆ ಈಸಾಕು ಬದಲಾಗಿ ಆ ಕಡ ವೆಟ್ಟಪಟ್ಟವೋ ಅಲ್ಲಿ ದಗನ ಬಲಿ ಆತೋ ಅದೇ ಮಕ್ಕ ನಂಗೆ ಬೇಕಾಗಿ ಯೇಸುಸ್ವಾಮಿ ದಗನ ಬಲಿಯಾಯಿದ್ದಾನೆ. ಯೇಸುಸ್ವಾಮಿ ಜೀವ ಬಲಿಯಾಯಿದ್ದಾನೆ. ಯೇಸುಸ್ವಾಮಿ ತನ್ನವೇ ಒಪ್ಪಿಸಿಕೊಡುವುದನ್ನು ಪ್ರಿಯಕರೇ. ಅದರಿಂದ ಸಾವುಗ ಮೇಲೆ ನಂಗೆ ಜಯ ಅಡದೆ ಅತ್ತೆ ಮುಂದೆ ನೋಡ್ನಿಯೋ ಇತಮಾಕೆ ಎಬ್ರಿಯರ ಬುಕ್ದೋಗೆ 2 ಅಧಿಕಾರದೋಗೆ ಇತಮಾಕೆ ಇರಾಮ್ 2 அதிகாரத்துக்கு 14 மாத்து இத்தமா கேரா மரணத்துக்கு ஏன்னா இல்லையா ஏன்னா மரணத்துக்கு அதிகாரியாகிய பிசாசன் அவனை தமது மரணத்தினால் அழிக்கும் படிக்கும் அத்தீரா ஏன்னா இல்லையா மரணத்துக்கு அதிகாரியாகிய பிசாசன் அவனை தமது மரணத்தினாலே அழிக்கும் படிக்கு அத்னீரவே ஆக மரணத்துக்கு அதிகாರಿಯಾಗಿ ತಮ್ಮ ದಾರಾತ ಮಟ್ಲೆ ಪಿಸಾಸಿ ಅತ್ನೇಲಿಯರ ಏನ ಅವನ ಅಳಿಸೋದಬೇಕಾಗಿ ಸ್ವಾಮಿ ತಾ ಬಲಿಯಾತು ಅತ್ನೇಗಿ ಇಲ್ಲಿ ಬರುತ್ತೋದು ನೋಡ್ನಿಯೋ ತನ್ನ ಸಾವು ಮೂಲವಾಗಿ ಆ ಮರಣಗ ಅಧಿಕಾರಿಯ ಸ್ವಾಮಿ ಇಲ್ಲದ ಮಾಡಿತು ಅತಿ ನೋಡಿ ಪ್ರಿಯಕರೇ. ಅದು ಎತ್ತೆ ಮಟ್ಲೆ ಇತಮಾಕೇರ ಅದನ್ನು ಪತ್ತಿ வெளிப்படுத்தும் விசேஷம் 1:18 மரித்தேன் ஆனாலும் இதோ சதா காலங்களிலும் உயிரோடு இருக்கிறேன். ஆமேன் கேட்டு நான் மரணத்திற்கும் பாதாளத்திற்கும் உரிய திறவுகோள்களை உடையவராக இருக்கிறேன் அத்னேகி சுவாமி ರೇನ ಮರಿತೇನ್ ಆನಾலும் இதோ ಸದಾ ಕಾಲங்களிலும் ಉಯಿರೋಡು இருக்கிறேன் ಅತ್ನೇಗಿ ದೇವ್ರು ರೇನ ಸತ್ತಲಿಯು ನಾವು ಸುರುಡಿಪ್ಪ ದೇವ್ರನ್ನ ಹೇಟು ತಿರವುಕೋಲ ಹೆಸರು ಅಡದೈತಿನ ತಿರವುಕೋಲ್ ಅತ್ತ ಮಟ್ಲೆ ಅದು ಅಧಿಕಾರವ ಕುರ್ಚಿ ಪ್ರಿಯಕರೇ. ಅದು ಅಧಿಕಾರ ಕುರ್ಚಿರ ದೇವ್ರನ್ನ ಕೈಯೋಗೆ ಅಧಿಕಾರ ಅಡದೆ ಪಿಸಾಸನ ಕೈಯೋಗಟ್ಟ ಆ ಸಾವುನ ಅಧಿಕಾರವ ಸ್ವಾಮಿ ಕಿತ್ತು ಅದನ್ನ ಅವನು ಇಲ್ಲದ ಮಟ್ಟಿದ್ದೇನೆ ಅತ್ತಪ್ಪನ ದೇವ್ರನ್ನ ಕೈಯೋಗೆ ಏನ ಅಧಿಕಾರ ಅಡದೆ ಅತ್ತ ನೋಡ್ನಿಯೋ ಇಂದು ನೋಡುವಿ ಇಂದು ನಂಗೆ ಮೇಲೆ ಏನ ಮರಣಗ ಅಧಿಕಾರ ಇಲ್ಲೇ ಅತ್ತ ನಾ ಯೋಗ ಬನ್ನೆ ನಾ ಏನು ಯೋಗ ಬನ್ನೆ ಮಟ್ಲೆ ಸಾವುಗ ನಂಗೆ ಮೇಲೆ ಅಧಿಕಾರ ಇಲ್ಲೇ. ಯೇಸುಸ್ವಾಮಿ ಏನ ಸಾವ ಗೆದ್ದಮ ಯೇಸುಸ್ವಾಮಿ ಪಾದಾಳವ ಗೆದ್ದಮ ಯೇಸುಸ್ವಾಮಿ ಪಿಸಾಸ ಗೆದ್ದಮ ಯೇಸುಸ್ವಾಮಿ ಒಲಗವ ಗೆದ್ದಮ ಯೇಸುಸ್ವಾಮಿ ಪಾಪವ ಗೆದ್ದಮ ಯೇಸುಸ್ವಾಮಿ ಸಗಲ್ಲವೂ ಗೆದ್ದಮನಾಗಿದ್ದೇನೆ ಪ್ರಿಯಕರೇ. ಆ ಜಯವೆತ್ತಿದ ದೇವೃತ ಹೇಗಿನ ಏನ ಇದಿಂದಾಡು ಮರಣದ ಮೇಲೆ ನೀನು ಜಯ ಅಡದೇ ನೀನು ಪ್ರಿಯಕರೇ. ಮರಣ ನಂಗೆ ಮೇರ್ಕೊಳ್ಳೋ ಮುಡಿಯಾ ಅಥವಾ ನೋಡಿಯೋ ಕುರಿಪಿಟ್ಟ ಕಾಲದೋಗೆ ಇತಮಾಕೆ 2 ಸಾಮುವೇಲ್ 24 ಅಧಿಕಾರದೋಗೆ ದಾವೀದು ಒಂದು ತಪ್ಪು ಮಾಡಣ ದೇಶದ ಜನವ ತೊಗೆ ಇಟ್ಟಾನ ನೋಡಿಯೋ ಲೆಕ್ಕ ಹಾಕಿತ್ತು ನೋಡಿಯೋ ಅದರಿಂದ ಅಲ್ಲಿ ದೇವ್ರನ್ನ ಕೋಪ ಬಂದಿತ್ತು. 70,000 ಜನ ಸತ್ತುಪ್ರೂತಿ ನೋಡಿಯೋ ಇನ್ನು 70,000 ಜನ ಸತ್ತುಪ್ರು. ಈಗ ಅಲ್ಲಿ ದೂದನ ಬಂದು ನಿದ್ದುಳಿದ್ದೇನೆ ಉರಿವಿನ ಪಟ್ಟೆ ಓಡ ದೂದ ನಿದ್ದುಳಿದ್ದೇನೆ. ಈಗ ದೂದನ ಮೊಗ ಆಮ ಯೆರೂಸಲೇಮಿನ ತ್ರೀನ ಇನ್ನಗೆಟ್ಟ ದಾವೀದು ಕವಲಿಲ್ಲ ರಾಜ್ಯ ಕವಲಿಲ್ಲ. ಈಗ ಆ ದೂದನ ಮೊಗ ಆಮೇಲೆ ಉರಿವಿನ ಪಟ್ಟೆ ಓಡ ಯೆರೂಸಲೇಮಿನ ಪಕ್ಕ ತಿರುಗಿನ ಯೆರೂಸಲೇಮ್ ಪಕ್ಕ ತಿರುಗಿದೆ ಇಮ್ಮ ಅಂಜಿಪ್ನ ಏಕಂಬಟ್ಲೆ ರಾಜ್ಯ ಇಬ್ಬ ಎಡೆ ಯೆರೂಸಲೇಮ್ ಹತಪ್ಪನಾಗ ಏನ ಮನ ಬಟ್ಲೆ ಒಡನೆ ಹೋಗಿ ಅಮ್ಮ ತನ್ನ ಪಾಪವ ಹರಿಕಳು ನೋಡಿ ನಮ್ಮ ಕದರ್ನ ನಾತ ಪಾಪ ಮಾಡಿತ್ತವ ಅದನ್ನ ಕದರ್ನ ಒಡನೆ ಏನು ಮನ ಬಟ್ಲೆ ದೇವ್ರನ್ನ ಮಾತು ಮಾಕೆ ಅರ್ವಣ
ಅಥವಾ ಒಂದು ಮನುಷ್ಯನ ಅಲ್ಲಿಗೆ ಅವನ ಭೂಮಿಯ ಈಸಿ ಅಲ್ಲಿ ಒಂದು ಬಲಿಬಿಡುವ ಕಟ್ಟಿ ಅಲ್ಲಿ ಬಲಿ ಇಟ್ಟ ಅತ ನೋಡಿಯೋ ಒಡನೆ ಸ್ವಾಮಿಯ ಆ ಕೋಪ ನಿದ್ದಿತು ಅತ ನೋಡಿ ಪ್ರಿಯಕರೇ. ಈ ಬಲಿ ಎಂದತ್ತ ಯೆರೂಸಲೇಮ್ಗೆ ಸಾವು ಇಲ್ಲದ ಹತ್ತು ನೋಡಿಯೋ, ಸಾವನ ಮರಣ ಕಣ್ಣಿಗ ತಪ್ಪಿಸಿದ್ರು ನೋಡಿಯೋ. ಈ ಬಲಿ ಎಂದತ್ತ ತಪ್ಪಿಸಿದ್ರು ಅದಂತಲಿ ಇಲ್ಲಿ ಬರೆದಾಡದೆ ಬಲಿ ಎಂದತ್ತ ಅಲ್ಲಿ ದಾವೀದು ಕೊಟ್ಟ ಬಲಿ ಎಂದತ್ತ ಆತನಿಗೆ ಕடைசி மாத்து 20 மாத்து அங்கே தாவீது கர்த்தருக்கு ஒரு பலிபீடத்தை கட்டி சர்வாங்க தகன பலிகளையும் சமாதான பலிகளையும் செலுத்தினான். அப்பொழுது கர்த்தர் தேசத்துக்காக செய்யப்பட்ட வேண்டுதல்களை கேட்டருளினார். இஸ்ரவேல் மேலிருந்த வாதை நிறுத்தப்பட்டது. சுவாமி விண்ணப்பவை கேட்டா ಸಂಘಟವ ಸ್ಟಾಪ್ ಮಾಡಿಸಿಬಿಟ್ಟ ಆತನಿಗೆ, ಆ ಅಳಿವ ಸ್ಟಾಪ್ ಮಾಡಿಸಿಬಿಟ್ಟ ಆತನಿಗೆ ನೋಡಿ ನೀವು. ಏನಂತ ಮಟ್ಲೆ ಅಲ್ಲಿ ಬಲಿ ಬಿಡುವ ಕಟ್ಟಿತ್ತು, ಬಲಿ ಇಟ್ಟದಿಂದ ಅಲ್ಲಿ ಮರಣ ಕಣ್ಣಿಗ ಅವಕ್ಕೆ ತಪ್ಪಿಸ್ತಿರು ನೋಡಿ ನೀವು. ಅದೇ ಮಾಕ್ತ ಪ್ರಿಯಕರೇ, ಏ ಸ್ವಾಮಿ ನಂಗೆ ಬೇಕ ಬಲಿ ಆದ್ದಿಂದ ನಂಗೆ ಮರಣ ಕಣ್ಣಿಗೆ ತಪ್ಪಿಸ್ತೀನಿಯೋ, ಏ ಸ್ವಾಮಿ ಬಲಿ ಆದ್ದಿಂದ ನಂಗೆ ದೇವರು ಆ ಸಾವುಗ ತಪ್ಪಿಸಿಬಿತನ ಆತ ಮುಂದೆ ಹೇಳಿ ಬನ್ನ ಪ್ರಿಯಕರೇ. ನೋಡುವೆ இதமாக்கி உன் பக்கத்தில் 1000 பேரும் உன் வல பக்கத்தில் 14000 பேரும் விழுந்தாலும் அது உன்னை அணுகாது ಆತ್ನೀರ. ಏಕಾತ ಮಟ್ಲೆ ಏನ ನಿನ್ನ ಪಕ್ಕ ಒಂದು ಕೇಡು ಬಪ್ಪದ ಇಲ್ಲೇ ಆತ್ನಿ ಸ್ವಾಮಿ ಹೇಗೋದನ್ನ ನೋಡಿಯ ಪ್ರಿಯಕರೇ. ನೋಡುವಿ ಏಕಂಬಟ್ಲೆ ಏ ಸ್ವಾಮಿ ನಂಗೆ ಬೇಕೆ ಬಲಿ ಹಾಯ್ದೇನೆ. ಅಲ್ಲಿ ಅರ್ವಣನ ನೆಲದೋಗೆ ದಾವೀದು ಬಲಿ ಇಟ್ಟಂಗೆ, ಬಲಿ ಬಿಡು ಕಟ್ಟಿ ಬಲಿ ಇಟ್ಟಂಗೆ ಏ ಸ್ವಾಮಿ ನಂಗೆ ಬೇಕೆ ಬಲಿ ಹಾಯ್ದೇನೆ. ಆ ಮಿರುಗದ ರಥವ ನೋಡಿಯೇ ದೇವರು ತನ್ನ ವಾದೆ ನಿಲ್ಚಿಟ್ಟಾಂಬದಟ್ಲೆ, ತನ್ನ ಅಳಿವ ನಿಲ್ಚಿಟ್ಟಾಂಬದಟ್ಲೆ ಏ ಸ್ವಾಮಿ ನೆತ್ತರ ನೋಡೋನಗ ನಿಶ್ಚಯವಾಗಿ ದೇವರು ಬಲಿ ಮಾಡ ಆತಪ್ಪನಿಗೆ ದೇವರು ನಂಗೆ ಬೇಕೆ ಬಲಿ ಹಾಯ್ದೇನೆ. ಆ ಮರಣ ಮೇಲೆ ನಂಗೆ ಜಯ ಅಡದೆ ಅಥವಾ ನೋಡಿಯೋ. ಅದೇ ಮಕ್ಕೆ ಇನ್ನೊಂದು ಮಾತು ಸಹಿತ ನಂಗೆ ತೋರಿಸಿನೆ. ಇತಮಾಕಿ ಯಾತ್ರಾಗಮಂ 12வது அதிகாரத்துக்கு 23 ಮಾತು ಇತಮಾಕಿ ಇರ ಅಲ್ಲಿಯೋಗೆ ರಕ್ತತೆ ಕಾಣುம்போது ಆತನ ಮಾತು ಬಂದ್ರ ಏನಂತ ಮಟ್ಲೆ ಎಗಿಪ್ತದಾಗ ಸಂಗಾರ ಎಲ್ಲಾ ಮನೆ ನಡೆದೆ ಏನ ಏ ಸ್ವಾಮಿ ಬಸ್ಕಾವ್ ಅನುಸರಿಸಿಂದ ಏನ ಆ ಬಸ್ಕಾ ರಥವ ಎತ್ತಿ ತನ್ನ ಮಕ್ಕಗ ಇಸ್ರೇಲ್ ಜನ ಏನ ನಿಂಗೆ ನಿಲೈಕಾಲ್ಗ ಊಸಿವಿತ್ ನೀನ ಆ ನಿಲೈಕಾಲ್ ತಿಳಿಸಿವಿತ್ ನೀನ ಆಕ ತಿಳಿಸಿದ್ರು ದಾರದಾರ ಮನೆಯೋಗೆ ರಥ ತಿಳಿಕೆ ಪಡಾದಡಿದೆಯೋ ಅಲ್ಲೆಲ್ಲ ಸಂಗಾರ ಉಂಟಾತು. ಇಲ್ಲಿ ಇಸ್ರೇಲ್ ಮನೆ ತವಿರ್ತು ಮತ್ತೆ ಎಗಿಪ್ತಿಯರ್ನ ಎಲ್ಲಾ ಮನೆಯೋಗಿಯು ಸಂಗಾರ ಉಟ್ಟಾತು ಆತ ನೋಡಿಯೋ. ಅದಕ್ಕೆ ಕಾರಣ ಏನ ಆತ ಮಟ್ಲೆ ಆಕರ ನಿಲೈಕಾಲ್ದ ಗಟ್ಟ ರಥವ ನೋಡನಗತ್ತ ಆಕರ ದೇವ್ರು ತಪ್ಪಿಸಿಬಿತ ಆತ ನೋಡಿಯೋ. ಏನಂತ ಮಟ್ಲೆ ಸಂಗಾರ ವಲ್ಲಮ ಮೇಲೆ ಅಧಿಕಾರ ಅಡದೆ ಏನಾಗತ್ತ ಮಟ್ಲೆ ಏ ಸ್ವಾಮಿಯ ರಥಗ ಆಟು ಕುಟ್ಟಿಯನವ ರಥಗ ಸಂಗಾರ ವಲ್ಲಮೆಗೆ ಮೇಲೆ ಸೇತಿ ಅಧಿಕಾರ ಅಡ ಪ್ರಿಯಕರೇ. ನಿನ್ನ ಮನೆ ಮೇಲೆ ನಿನ್ನ ಕುಟುಂಬ ಮೇಲೆ ಏ ಸ್ವಾಮಿಯ ನಿತ್ತುರು ಅಡೋನಗ ಏ ಸತ್ತೂರ್ನ ವಲ್ಲಮೆಯು ನೀವು ಮುಟ್ಟೋದು ಮುಡಿಯ, ಏ ಪಿಸಾಸಿ ಶಕ್ತಿಯು ನೀವು ಟಚ್ ಮಾಡೋದು ಮುಡಿಯ ಆತ ನಾಯಿನ ಪ್ರಿಯಕರೇ. ಯಾಕ ಮಟ್ಲೆ ಏ ಸ್ವಾಮಿ ನಿತ್ತೂರ್ನ ಬಲ ಆಪ್ಲಿ ದೊಡ್ಡ ಬಲವಾಯಡದೆ ಆತಪ್ಪನಗ ಏ ಸ್ವಾಮಿ ನಿತ್ತರು ಏನ ಏ ಒಂದು ಸೇದೆ ಇಲ್ಲಾರ್ದಂಗೆ ನಂಗೆ ಕಾತರ ನಂಗೆ ಮಕ್ಕವ ಕುಟುಂಬವ ಕಾತರ ಪ್ರಿಯಕರೇ. ಆತಪ್ಪ ನೋಡಿವಿ ಸ್ವಾಮಿಯ ಏ ಸ್ವಾಮಿ ನೆತ್ತರು ಮರಣದ ವಲ್ಲಮಗ ನಂಗೆ ಬೆಳಕಿ ಪಾದುಗಾತರ ಏನ ಆತಪ್ಪನಗ ಮರಣ ಮೇಲೆ ನಂಗೆ ಜಯ ಅಡದೆ ಆತಪ್ಪ ನೋಡಿಯೋ. ಏನ ಜಯ ಏ ಮರಣ ಮೇಲೆ ಜಯ ಆತನ ಪಟ್ಲೆ ಕಡೆಸಿ ಒಕ್ಕುದಗೆ வெளிப்படுத்தின ವಿಶೇಷತೆಗೆ 2வது அதிகாರ 11வது ಮಾತುಗೆ ಸ್ವಾಮಿ ಯೋಗನಗ ಅದು ಎತ್ತವ ಮರಣ ಆತ ಏನಂತ ಮಟ್ಲೆ ಇತಮಾಕೆ ಜಯಂಕೊಳ್ಳುಗರನ ಪತಿ ಹೇಳ್ಟು ಅಲ್ಲಿ ಸ್ವಾಮಿ ಏನ 2வது அதிகாரம் 11வது மாத்துಗೆ ஜெயங்கொள்கிறவன் 2ஆம் மரணத்தினால் சேதப்படுவதில்லை என்றது. இரண்டாம் மரணத்தினால் சேதப்படுவதில்லை அத்தனேகி சுவாமி ஏ மரண பத்தி மாத்தாಡ್ನಾ ಅತ ಮಟ್ಲೆ 2ஆம் ಮರಣ ಪತಿ ಮಾತಾಡ್ನಾ ಅತ ಮಟ್ಲೆ 2ஆம் ಮರಣ ಮಟ್ಲೆ ಏನ ಅತ ಮಟ್ಲೆ வெளிப்படுத்தின ವಿಶೇಷ 21:8 ಹೇಗಿರ ಅಲ್ಲಿಯೋಗೆ ಏನ ಅದು ಬಂದು ಎತ್ತವ ಮರಣದ ಮಟ್ಲೆ ಅದು ನರಗ ಹಾಕಿನೇ ಅತ್ ನೀರ ನರಗ ಹಾಕಿನಿಂದಿರ ಅಲ್ಲಿಯೋಗೆ ಅಗ್ನಿಯು ಗಂಧವು ಹಿರಿಯರ ಕಡಲ್ ಹತ್ತೀರ ಅಲ್ಲಿಯೋಗೆ ಸ್ವಾಮಿಯ ಅರಿಯಾದವಕರು ಸ್ವಾಮಿಯ ಸೇರಾದ ಜನವು ಏನ ಅಲ್ಲಿಯೋಗೆ ಪಂಗಡಜಿಯಾರ ಅವಿಶ್ವಾಸಿಗೋ ವಿಗ್ರಹಗಾರನಕಾರರಿಗೋ ಪಿಲಿಸೂನಿಯಕಾರರಿಗೋ ಏನ ಕೊಲೆಪಾತಕರಿಗೋ ವಿಭಚಾರಕಾರರಿಗೋ ಅಲ್ಲಿ ಪಂಗಡಜಿಯಾರ ನೋಡಿಯೋ. ನಂಗಾಗ ಮರಣ ಮೇಲೆ ಅಧಿಕಾರ ನಂಗೆ ದೇವ್ರು ತಂದನೆ 2ஆம் ಮರಣ ನಂಗೆ ಸೇದಪಡ್ತು ಮುಡಿಯ ಪ್ರಿಯಕರೇ. ಅತಪ್ಪನ ಏನೇ ಬಟ್ಲೆ ಏ ಸ್ವಾಮಿ ಬಲಿಯಾದ್ದಿಂದ ಏನ ಅಲ್ಲಿ ಹೋಗಿ ಈ ಸಾಕಕ್ಕೆ ಬದಲಾಗೆ ಅಲ್ಲಿ ಅಲ್ಲಿ ಬಲಿಯಾತು. ಅದೇ ಮತ್ತೆ ನಂಗೆ ಬದಲಾಗಿ ಯೇಸುಸ್ವಾಮಿ ಬಲಿಯಾದ್ದಿಂದ ನಂಗಗ ಮರಣ ಮೇಲೆ ಜಯವ ತಂದನೆ 2ஆம் ಮರಣ ನಂಗೆ ಸೇದಪಡ್ತದೆ ಮುಡಿಯ ಅದು ಸ್ವಾಮಿ ಅರಿಯೋದಕ್ಕಾಗತ್ತ. ಅತಪ್ಪನಗ ನಂಗೆ ಈ ಮಾತು ಬೇಕಾಗಿ ನನ್ರಿ ಹೇಗಿ ದೇವರು ಬಲಿಯಾದ್ದಿಂದ ನಂಗೆ ಸ್ವಾಮಿ ಕಾಪಾತಿಬೇಕಾಗಿ ನನ್ರಿ ನಂಗೆ ಅರಕ ಮಾಡುವೋ ದೇವ್ರೇ. ಯೇಸು ಸ್ವಾಮಿ ನಾಮದ ನನ್ರಿ ಸ್ವಾಮಿ ಈ ಸಾಕು ಬದಲಾಗಿ ಅಲ್ಲಿ ಕಡವ ಬಲಿ ಇಟ್ಟರು ನೋಡಿ ಸ್ವಾಮಿ. ಅದೇ ಮಕ್ಕೆ ಹೆಂಗೆ ಬಲಿಯಾಗಿ ಯೇಸು ಸ್ವಾಮಿ ಆದ ನಿಂಗ ಬಲಿ ಹಾಯ್ಟಿ ಸ್ವಾಮಿ. ಆ ದೇವರ ದಾವೀದು ಅರ್ವಣನ ಕಳೆದೋಗೆ ಅಲ್ಲಿ ಹೋಗಿ ಒಂದು ಬಲಿ ಬಿಡುವ ಕಟ್ಟಿ ಬಲಿ ಇಡೋನಾಗ ಸ್ವಾಮಿ ಅಲ್ಲಿ
ವಾದ ನಿರುತ್ತಪಟ್ಟಿತು, ಅಲ್ಲಿ ಅழிವು ಸ್ಟಾಪ್ ಆಯ್ತು ಸ್ವಾಮಿ. ಅದೇ ಮಾಕೆ ದೇವರೇ, ನೀ ಹೆಂಗೆ ಬೇಕೆ ಬಲಿ ಆಯ್ತೆ, ಹೆಂಗ ಅழிವು ಇಲ್ಲೇ, ವಾದ ಇಲ್ಲೇ ಸ್ವಾಮಿ. ಅದೇ ಮಾಕೆ ದೇವರೇ, ಇಸ್ರೇಲ್ ಜನ ದೇವರೇ, ಇಸ್ರೇಲ್ ಜನ ಎಗಿಪ್ತಿಗೆ ಬನಾಗ ಆ ನಿತ್ತುರು ಮುನಿವಾಗಿ ಕಾಪಾற்றಪಟ್ಟರು ಸ್ವಾಮಿ. அதே மாக்கே ஏ சுவாமி நித்திரு எங்க காப்பாத்திரா, ரெண்டாம் மரணம் எங்க இல்லை சுவாமி, ಆ ಅழிವು ಇಲ್ಲೇಂಬ ಸತ್ಯ ಬೇಕೆ ನನ್ರಿ. ನೀವು ಈ ಮಾತು ಕೇಳ್ತೀನಿ ಮಕ್ಕವ, ನೀ ಅರ್ಸು ಆಶೀರ್ವದಿಸು. ಯೇಸು ಸ್ವಾಮಿಯ ಸಿಲುವೆ ಮೂಲವಾಗಿ ಸಾವುನ ಮೇಲೆ ದೇವರಿಗೆ ಜಯವ ತಂದನೇ ಎಂಬ ಆ ವಿಶ್ವಾಸವನ್ನು ಬದುಕುವುದಾಗ ಒತ್ತಾಸ ಮಾಡೋದೇಗಿ ಯೇಸು ಸ್ವಾಮಿ ನಾಮೂಲ ರಕಮಣ ದೇವರೇ. ಆಮೇನ್ ಆಮೇನ್. ಸ್ವಾಮಿಗೆ ವರ್ಷಿ ಪ್ರಿಯಕರೇ, ಆಮೇನ್.